Hello students, welcome back to my YouTube channel Supreme Learning Academy. So ಇದು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ FA2 ಸೆಪ್ಟೆಂಬರ್ 2025 ಕ್ವೆಶ್ಚನ್ ಪೇಪರ್ ಫಾರ್ 20 ಮಾರ್ಕ್ಸಿಗೆ ಇರುತ್ತೆ. ಸೊ ಇದೇ ರೀತಿ ಕ್ವೆಶ್ಚನ್ ಪೇಪರ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಫಸ್ಟ್ ಮೇನ್ 2 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇದೆ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ದರೆ ಆನ್ಸರ್ ಆಪ್ಷನ್ಸ್ ಇರುತ್ತೆ. ನಿಮಗೆ ಯಾವ ಆನ್ಸರ್ ಕರೆಕ್ಟಾಗಿದೆ ನೋಡಿ ಹಾಕಿ. ಒಬ್ಬರು ಹೇಳಿದ ಹೇಳಿಕೆಯನ್ನು ವಾಕ್ಯವನ್ನು ಯಥಾವತ್ತಾಗಿ ಹೇಳುವಾಗ ಬಳಸುವ ಲೇಖನ ಚಿಹ್ನೆ. ನೆಕ್ಸ್ಟ್ ಮೊದಲೆರಡು ಪದಕ್ಕೆ ಸಂಬಂಧಿಸಿದ ಮೂರನೇ ಪದವನ್ನು ಬರೆಯಿರಿ. ಇದು 1 ಮಾರ್ಕಿಗಿದೆ. ವರ್ತಮಾನ ಕಾಲ ಉತ್ತ, ಭವಿಷ್ಯತ್ ಕಾಲ ಡ್ಯಾಶ್. ನೆಕ್ಸ್ಟ್ ಸಪ್ತಮಿ ಅಧಿಕರಣ, ಚತುರ್ಥಿ ಡ್ಯಾಶ್. ಒಂದು ವಾಕ್ಯದಲ್ಲಿರ್ತದೆ ಮನೆ ಮಂಚಮ ಕತೆ ಹೇಳಿದ ಕವಿ ಯಾರು? ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಯಾರು? ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಏಷ್ಯಾ ಖಂಡದಲ್ಲಿಯೇ ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ? ನೆಕ್ಸ್ಟ್ ಮೇನ್ 2-3 ವಾಕ್ಯ. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದ ಮೂಡಿಸಿದ ಭಾವನೆಗಳೇನು? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ನೆಕ್ಸ್ಟ್ ಸಂದರ್ಭ. ಈ ಸಮಷ್ಟಿ ಮನಸ್ಸಿಲ್ಲಿ ಎಲ್ಲರೂ ಇರ್ತಾರೆ. ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಿ. ದೆನ್ ಕವಿ ಪರಿಚಯ, ದೇವನೂರು ಮಹಾದೇವ ಅಥವಾ ಕುಮಾರವ್ಯಾಸ. ದೆನ್ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಿ. ಸೊ ಇದಿಷ್ಟು ನಿಮ್ಮದು FA2 ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕ್ವೆಶ್ಚನ್ ಪೇಪರ್. ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.